ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋನಲ್ಲಿ ಅಧ್ಯಾಯ 2ರ ಒಂದು ಕಥೆಯಲ್ಲಿ ಏನಿಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗಿ ಆ ಕಥೆಯನ್ನು ಸಂಪೂರ್ಣವಾದ ವಿವರಣೆಯನ್ನು ಒಂದು ಪುರೋಹಿತರೇ ಹೇಳ್ತಾ ಇರೋದನ್ನು ನೋಡಿ ಅದರ ಅಧ್ಯಾಯದಲ್ಲಿ ಬಂದಿರುವಂಥ ಆ ಸನ್ನಿವೇಶ ಆಗಿರ್ಬೋದು, ಆ ಕಥೆಯಲ್ಲಿ ಬರುವಂಥ ವ್ಯಕ್ತಿಗಳಾಗಿರ್ಬೋದು, ಅವರೆಲ್ಲ ಹೇಗೆ ಆ ವ್ರತವನ್ನು ಆಚರಿಸಿ ತಮ್ಮ ಇಷ್ಟಾರ್ಥವನ್ನು ಹೇಗೆಲ್ಲ ಅವರು ಪೂರೈಸ್ಕೊಂಡ್ರು ಅನ್ನೋದನ್ನು ಆ ಕಥೆ ಮುಖಾಂತರ ನೀವು ತಿಳಿದುಕೊಳ್ಬಹುದು. ಸೊ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಇವತ್ತು ಅಧ್ಯಾಯ 2ನೇ ಭಾಗವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ನೋಡ್ತಾ ಹೋಗಿ. ಸೂತ ಪ್ರಾಣಿಕನ ಶೌನಿಕರಿಗೆ ಹೇಳ್ತಾನೆ. ಶೌನಿಕರೇ ಹೇಳಿದಂತೆ ಅಗಸ್ತ್ಯನ ಗೌರಶಂಕರನ ಮಹಿಮೆಯ ಕಥೆಯನ್ನು ಹೇಳಲಾಗ ಕೇಳಿ ಪರಮಾನಂದ ಭರಿತನಾದ ಅಗಸ್ತ್ಯನು ಷಣ್ಮುಖ ದೇವಿ ಗೌರಶಂಕರನ ಮಹಿಮೆಯನ್ನು ಕೇಳಿ ಧನ್ಯನಾದನು, ಕೃತಾರ್ಥನಾದನು. ಆದರೂ ಇನ್ನೂ ಆ ಕಥೆಯನ್ನು ಕೇಳಿ ತೃಪ್ತಿ ಸಾಲದಾಗಿದೆ. ಆದ್ದರಿಂದ ಮತ್ತಾರು ಈ ವ್ರತವನ್ನು ಮಾಡಿ ಸಕಲ ಮನೋರಥಗಳನ್ನು ಅಂತ ಪುಣ್ಯಾತ್ಮರು ಮತ್ತೊಂದು ಕಥೆಯನ್ನು ಹೇಳಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕೆಂದು ಬೇಡಿಕೊಂಡನು. ಆಗ ಷಣ್ಮುಖನು ಅಗಸ್ತ್ಯನು ನಿನ್ನ ಆಪತ್ತೆಯಂತೆ ಮತ್ತೊಂದು ಈ ಗೌರಶಂಕರ ವ್ರತ ಮಹಿಮೆಯ ಕಥೆಯನ್ನು ಹೇಳುತ್ತೇನೆ. ಮಕ್ಕಳಿಲ್ಲದವರು ಈ ವ್ರತವನ್ನು ಆಚರಿಸಿದಲ್ಲಿ ಅವರು ನಿಜವಾಗಿ ಮಕ್ಕಳನ್ನು ಪಡೆಯುವರು. ಈ ಬಗ್ಗೆ ಸೃಷ್ಟಿಕರ್ತನಾದ ಬ್ರಹ್ಮನು ಕಥೆಯ ಸಾಕ್ಷಿಯಾಗಿ ಮೊದಲೊಂದು ಸಮಯದಲ್ಲಿ ಸರ್ವೈಶ್ವರ್ಯನಾದ ಶಂಕರನು ಬ್ರಹ್ಮನಿಗೆ ಸೃಷ್ಟಿಯನ್ನು ಮಾಡುವ ಅಧಿಕಾರವನ್ನು ಕೊಟ್ಟನು. ಆ ಪ್ರಕಾರ ಬ್ರಹ್ಮನು ಸೃಷ್ಟಿಯನ್ನು ಮಾಡಿದನು. ಆದರೆ ಸೃಷ್ಟಿ ಕಾರ್ಯವು ಅವನಿಂದ ಸರಿಯಾಗಲಿಲ್ಲ. ಆಗ ಬ್ರಹ್ಮನು ಚಿದಾಕ್ರಾಂತನಾಗಿ ವಿಷ್ಣು ಸ್ತುತಿಸುವಷ್ಟರಲ್ಲಿ ಆಗ ವಿಷ್ಣು ಪ್ರಕಟನಾಗಿ ಸೃಷ್ಟಿ ಕರ್ಮ ನಿರಂತರವಾಗಿ ಬ್ರಹ್ಮನಿಗೆ ಮೊದಲು ನೀನು ಶ್ರೀ ವರದಶಂಕರ ವ್ರತವನ್ನು ಮಾಡುತ್ತೇನೆಂದು ಸಂಕಲ್ಪಿಸಿ ಈವರೆಗೂ ವ್ರತವನ್ನು ಮಾಡಿಲ್ಲ. ಅಂತೆಯೇ ನಿನ್ನ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯುವುದಾಗಿದೆ. ಯಾವ ಶ್ರೀ ವರದಶಂಕರನ ಕೃಪಾ ಪ್ರಸಾದದಿಂದ ನಾನು ವೈಕುಂಠದಲ್ಲಿ ವೈಭವಶಾಲಿಯಾಗಿ ಯಾವ ಸರ್ವೇಶ್ವರನು ಮಾಡುತ್ತಾರೋ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯಲಾರದು. ಆದ್ದರಿಂದ ನೀನು ಕೂಡಲೇ ಶ್ರೀ ವರದಶಂಕರ ವ್ರತವನ್ನು ಮಾಡು, ನಿನ್ನ ಸೃಷ್ಟಿ ಕಾರ್ಯವು ಸಫಲವಾಗುವುದೆಂದು ನುಡಿದನು. ಮುಂದೇನಾಗುವುದೆಂಬುದನ್ನು ಷಣ್ಮುಖನ ಅಗಸ್ತ್ಯನಿಗೆ ಹೇಳ್ತಾನೆ. ವಿಷ್ಣುವು ಕೇಳಿದ್ದನ್ನು ಹೇಳಿ ಬ್ರಹ್ಮನು ವಿಧಿಪೂರ್ವಕವಾಗಿ ಭಾವ ವಿಮೋಚನವಾಗಿ ಭವಾನಿ ಧನವನ ವ್ರತವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿದನು. ಆ ಕ್ಷಣದಿಂದ ಭಗವಾನ್ ಶ್ರೀ ವರದಶಂಕರನು ಪ್ರತ್ಯಕ್ಷನಾಗಿದ್ದನು. ಓ ಬ್ರಹ್ಮನೇ, ನಿನ್ನ ವ್ರತ ನಿಷ್ಠೆಯಿಂದ ಸಂತುಷ್ಟನಾಗಿದ್ದೇನೆ. ನಿನಗೆ ಯಾವ ವರವನ್ನು ಬೇಡೆಂದನು. ಮಹಾದೇವಾದಿ ದೇವನಾದ ಶಂಕರನೇ, ನಾನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸರಿಯಾಗಿ ನಡೆಯದಂತಾಗಿದೆ. ಮೂಲಕದಲ್ಲಿ ಈ ನಿನ್ನ ವರದಶಂಕರನ ವ್ರತವನ್ನು ಯಾರು ಮಾಡುವರೋ ಅವರ ಎಲ್ಲಾ ಮನೋರಥಗಳು ಪೂರ್ಣವಾಗುವಂತೆ ವರಪ್ರದಾನ ಮಾಡೆಂದು ಬ್ರಹ್ಮನು ಬೇಡಿಕೊಂಡನು. ಆಗ ಶಂಕರನು, ಓ ಬ್ರಹ್ಮನೇ, ಆ ರಥ ಪ್ರಭಾವದಿಂದ ನೀನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸ್ಥಿರವಾಗಿ ಲೋಕದಲ್ಲಿ ಯಾರು ಈ ವ್ರತವನ್ನು ಆಚರಿಸುವರೋ ಅವರಿಗೆ ಸಂತಾನ, ಧಾನ್ಯ ಸಂಪತ್ತು ಸಮೃದ್ಧಿಯಾಗುವುದು. ಬಂಜೆಯಾದವಳು ಭಕ್ತಿಪೂರ್ವಕವಾಗಿ ಈ ವ್ರತವನ್ನು ಮಾಡಿದಲ್ಲಿ ಅವಳು ಮಕ್ಕಳನ್ನು ಪಡೆಯುವಳು. ಗರ್ಭಸ್ರಾವದಿಂದ ಮಕ್ಕಳಾಗದೆ ಬಳಲುತ್ತಿರುವ ನಾರಿಯರು ಸುಪುತ್ರಿಯರಾಗುವರು, ಪಡೆದ ಧನ್ಯರಾಗುವರು. ವಿದ್ಯಾರ್ಥಿಗಳು ಧನಾರ್ಥಿಗಳಾಗುವರು. ವ್ರತವನ್ನು ಆಚರಿಸಿ ಸಕಲ ಮನೋರಥಗಳನ್ನು ವೀರ ಜಯಶಾಲಿಯರಾಗುವರು. ಒಟ್ಟಾರೆ ಈ ವ್ರತವು ಕಲ್ಪ ತರುವುದು. ಹೀಗೆಂದು ಶಿವನು ಬ್ರಹ್ಮನಿಗೆ ವರಪ್ರದಾನ ಮಾಡಿ ಕಣ್ಮರಿಯಾದನು. ಷಣ್ಮುಖನು ಬ್ರಹ್ಮನಿಗೆ ಹೇಳಿ ಮತ್ತೊಂದು ಕಥೆಯನ್ನು ಹೇಳಲು ಆರಂಭಿಸಿದನು. ಷಣ್ಮುಖನು ಅಗಸ್ತ್ಯನಿಗೆ ಬೋಧಿಸಿದಂತೆ ಮತ್ತೊಂದು ಕಥೆಯನ್ನು ಹೇಳುತ್ತೇನೆ, ಕೇಳಿದೆಂದು ಸೂತ ಪುರಾಣಿಕರ ಶೌನಿಕಾದಿ ಋಷಿಗಳಿಗೆ ಹೇಳತೊಡಗಿದನು. ಸತ್ತ ಶ್ರವಣಾಕ್ಷಿಗಳಾದ ಶೌನಿಕರೇ, ಪೂರ್ವ ಕಾಲದಲ್ಲಿ ವಿಶ್ವವಸು ಎಂಬುವನ ಮಗನಾದ ಕುಬೇರನನ್ನು ಲೋಕವಿಖ್ಯಾತನಾದನು. ಅವನು ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಬೇಡಬೇಕೆಂದು ಅವನು ತಪಸ್ಸಿಗೆ ಹೋಗಿ ಮೆಚ್ಚಿಸಿದ ಬ್ರಹ್ಮನು ಅವನಿಗೆ ಮದೈಶ್ವರ್ಯಯುಕ್ತನಾಗಿ ಲಂಕಾ ರಾಜ್ಯವನ್ನು ಕೊಟ್ಟು ಮತ್ತು ಪುಷ್ಪಕವೆಂಬ ವಿಮಾನವನ್ನು ದಯಪಾಲಿಸಿದನು. ಹೀಗೆ ಬ್ರಹ್ಮನ ವರಪ್ರಸಾದದಿಂದ ನಾನಾ ವಿಧ ಸಂಪತ್ತನ್ನು ಪಡೆದು
ಕುಬೇರನು ಭೋಗ ಭಾಗ್ಯಶಾಲಿಗಳ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದನು. ಆ ಸಮಯದಲ್ಲಿ ಪಾತಾಳ ಲೋಕದಿಂದ ಬಂದ ರಾವಣನು ಬಂಧುಗಳಾದ ಕೆಲವು ರಕ್ಕಸರು ಭೂಲೋಕದಲ್ಲಿ ಬಂದು ಲಂಕಾನಗರ ಒಡೆಯನಾದ ಕುಬೇರನ ಐಶ್ವರ್ಯಕ್ಕೆ ನೋಡಿ ಬೆರಗಾದರು. ಅಯ್ಯೋ, ನಮ್ಮ ರಾವಣನಿಗೆ ಈ ಐಶ್ವರ್ಯ ಇರಬಾರದೆ ಎಂದು ಅಸಹ್ಯ ಪಟ್ಟು ರಾವಣನ ಬಳಿಗೆ ಬಂದು ಹೀಗೆ ಎಂದು ಹೇಳಿದರು. ಆಗ ಓ ಬಂಧುವಾದ ರಾವಣನೇ, ಭೂಲೋಕದಲ್ಲಿ ಲಂಕಾನಗರವನ್ನು ಅಧಿಪತಿಯಾಗಿ ಕುಬೇರಕ್ಷಕನು ಐಶ್ವರ್ಯಕ್ಕೆ ಹೆಣೆಯಿಲ್ಲ. ಅವನ ಮುಂದೆ ನಮ್ಮ ಬಾಳು ನಿರರ್ಥಕ. ಬಲಶಾಲಿಗಳಾದ ನಾವು ದಾರಿದ್ರ್ಯದಲ್ಲಿ ಜೀವಿಸಬೇಕೆ? ಛೀ, ಈ ನಮ್ಮ ಈನ ಜೀವಕ್ಕಾಗಿ ಧಿಕ್ಕಾರವಿರಲಿ ಎಂದು ನುಡಿಯಲಾಗಿ ರಾವಣನು ಬಂಧುಗಳೇ, ನೀವು ಆಡುವುದು ಯೋಗ್ಯವಾಗಿದೆಯೇ? ಆದರೆ ನಾವು ಪರರ ಸಂಪತ್ತನ್ನು ನೋಡಿ ಅಸಹ್ಯ ಪಟ್ಟು ಅದಕ್ಕಿಂತಲೂ ಮಿಗಿಲಾದ ಸಂಪತ್ತನ್ನು ದೊರಕಿಸಬೇಕು, ಆಪೇಕ್ಷೆ ಉಳ್ಳವರಾಗಬೇಕು, ಆ ಪ್ರಯತ್ನವನ್ನು ಮಾಡಬೇಕು. ಅಂತ ಮಹಾವೈಭವ ನಮಗೆ ದೊರೆಯಬೇಕಾದರೆ ನಾವು ಜಗದಾದಿ ದೇವನಾದ ಮಹಾದೇವನನ್ನು ಕುರಿತು ತಪಸ್ಸನ್ನು ಆಚರಿಸಬೇಕು. ಶಿವನ ಅನುಗ್ರಹವಿಲ್ಲದೆ ಜಗತ್ತಿನಲ್ಲಿ ಯಾವನು ಸಂಪತ್ತಿನಿಂದ ಬಾಳಲಾರನು. ಆದ್ದರಿಂದ ನಾನು ದೇವಾದಿ ದೇವನಾದ ಶಂಕರನ್ನು ತಪಸ್ಸಿನಿಂದ ಒಲಿಸಿ ಬೇಕಾದ ಸಂಪತ್ತನ್ನು ದೊರಕಿಸುತ್ತೇನೆಂದು ರಾವಣನು ತಪಸ್ಸಿಗೆ ಹೋದನು. ಅವನು ಎಲ್ಲಿ ತಪಸ್ಸು ಮಾಡಿದನೆಂಬುದನ್ನು ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ರಾವಣನು ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರ ತಪಸ್ಸನ್ನು ಮಾಡಿದನು. ಆದರೂ ಶಿವನು ಕರುಣೆಯಾಗಲಿಲ್ಲ. ಆಗ ಅವನು ಭಕ್ತೋದ್ವಿಗ್ಯವಾದ ಶ್ರೀ ಶಂಕರನಿಗೆ ತನ್ನ ಶಿರಗಳನ್ನು ಕಡಿದು ಕಮಲ ಪುಷ್ಪವಾಗಿ ಅರ್ಪಿಸಿದನು. ಅದನ್ನು ಕಂಡು ದೇವತೆಗಳು ನಡುಗಿದವು. 10,000 ವರ್ಷ ಪರ್ಯಂತರ ತಪಸ್ಸು ಮಾಡಿದರೂ ಅವನ ತಪಸ್ಸು ಫಲಿಸಲಿಲ್ಲ. ಆ ಸಮಯದಲ್ಲಿ ದೇವರ್ಷಿ ನಾರದನು ಬಂದು ರಾವಣನನ್ನು ಕಂಡು ದೈವರಾಜನಾದ ರಾವಣನೇ, ನಾರದರಿಗೆ ನಮಸ್ಕರಿಸಿ ಇಂತೆಂದನು. ದೇವರ್ಷಿ ಮುನಿ ನಾರದರೇ, ತಮ್ಮ ದರ್ಶನದಿಂದ ಧನ್ಯನಾದನು. ನಿಮ್ಮಂತ ಸಮಶ್ಚಿತ್ತರ ಪುರುಷರ ದರ್ಶನವು ದುರ್ಲಭ. ಮಹಾಮುನಿಗಳೇ, ನಾನು ಇಂದು ಬಹುದಿನಗಳಿಂದ ಕೈಲಾಸನಾಥನ ಕೃಪೆಗಾಗಿ ತಪಸ್ಸನ್ನು ಆಚರಿಸುತ್ತಿದ್ದೇನೆ. ಆದರೂ ಆ ಶಿವನ ಅನುಗ್ರಹ ನನಗಾಗಲಿಲ್ಲ. ಶಿವನ ಅನುಗ್ರಹಕ್ಕಾಗಿ ನಾನು ಮುಂದೇನು ಮಾಡಲಿ? ನನ್ನನ್ನು ದಯಾಮಯನಾದ ಪಾತ್ರನಾಗಬೇಕೆಂದು ಮತ್ತೆ ಬೇರೆ ಯಾವುದಾದರೂ ಉಪಾಯವಿದ್ದರೆ ನಮಗೆ ಮಾರ್ಗದರ್ಶನ ಮಾಡಿದೆಂದು ಬೇಡಿಕೊಂಡನು. ಆಗ ದೈತ್ಯ ಶ್ರೇಷ್ಠನಾದ ರಾವಣನೇ, ನಿನ್ನ ಮನೋರಥದಂತೆ ಸಿದ್ಧಿಗೆ ಬೇರೊಂದು ಮಾರ್ಗವಿದೆ. ಆ ಮಾರ್ಗದಿಂದ ನೀನು ಹೋದಲ್ಲಿ ನಿನ್ನ ಇಚ್ಛೆ ನೆರವೇರುವುದು. ತಪಸ್ಸು ನೀನು ಯೋಗ ಮಾರ್ಗಗಳಿಂದ ಶಿವನ ಅನುಗ್ರಹಕ್ಕಾಗಿ ಬಹುಕಾಲ ಬೇಕಾಗುವುದು. ನೀನು ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನು ಆಚರಿಸು. ಕೂಡಲೇ ನಿನಗೆ ಶಿವನು ಅನುಗ್ರಹ ಮಾಡುವನು, ನಿನ್ನ ಇಷ್ಟಾರ್ಥ ನೆರವೇರುವುದು ಎಂದು ನೀನು ತಪಸ್ಸನ್ನು ಬಿಟ್ಟು ಶ್ರೀ ವರದಶಂಕರ ವ್ರತವನ್ನು ಮಾಡೆಂದು ಹೇಳಿದರು. ವರದಶಂಕರ ವ್ರತವನ್ನು ಮಾಡೆಂದು ನಾರದರು ಹೇಳಲಾಗಿ ರಾವಣನು ಅಂದುದೇನೆಂದರೆ, ದೇವಮುನಿ ನಾರದರೇ, ಶ್ರೀ ವರದಶಂಕರ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು, ಅದರ ನಿಯಮಗಳೇನು, ಅದೆಲ್ಲ ನಮಗೆ ಹೇಳಬೇಕೆಂದು ರಾವಣನನ್ನು ಕೇಳಿಕೊಂಡನು. ಆಗ ನಾರದರು, ರಾವಣೇಶ್ವರ, ಈ ವ್ರತವನ್ನು ಸಾಂಬ ಸದಾಶಿವನು ಮೊದಲೊಂದು ಸಮಯದಲ್ಲಿ ವಿಷ್ಣುವು ಬ್ರಹ್ಮನಿಗೆ ಈ ರೀತಿಯಾಗಿ ಹೇಳಿದ್ದಾರೆ. ಪರಿಶುದ್ಧವಾದ ಸ್ಥಳದಲ್ಲಿ ಗೋಮಯದಿಂದ ಸಾರಣಿಯನ್ನು ಹಾಕಿ ರಂಗವಲ್ಲಿಯಿಂದ ಅಲಂಕರಿಸಿ ರಂಭಾಸ್ತರಂಭಗಳಿಂದ ತಾಮ್ರ ಪಲ್ಲವಗಳಿಂದ ಮಂಟಪವನ್ನು ರಚಿಸಿ ಮಧ್ಯದಲ್ಲಿ ಮಂಚವನ್ನು ಹಾಕಿ ಅದರ ಮೇಲೊಂದು ಹಕ್ಕಿಯನ್ನು ಹರವಿ ಅಷ್ಟದಳ ಕಮಲವನ್ನು ಬರೆದು ಪರಿಶುದ್ಧವಾದ ಸ್ಥಳದಲ್ಲಿ ಆಮ್ರ ಪಲ್ಲವಗಳ ಅಷ್ಟದಳ ಕಮಲವನ್ನು ಬರೆದು ಶುದ್ಧೋದಕದಿಂದ ತುಂಬಿದ ಒಂದು ಹರವಾದ ತಾಮ್ರದ ಕಲಶವನ್ನು ಸ್ಥಾಪಿಸಬೇಕು. ಆ ಕಲಶದ ಮೇಲೆ ಒಂದು ಮಧ್ಯದಲ್ಲಿ ಬೆಳ್ಳಿಯಿಂದ ಮಾಡಿಸಿದ ಶ್ರೀ ವರದಶಂಕರನ ಮೂರ್ತಿಯನ್ನು ಸ್ಥಾಪಿಸಬೇಕು. ಆಹ್ವಾನಿಸಿ ಷೋಡೋಪಚಾರಗಳಿಂದ ಪೂಜಿಸಬೇಕು. ಹಾಗೂ ಮೂರ್ತಿಯನ್ನು ಅಷ್ಟದಿಕ್ಪಾಲಕರನ್ನು ಆಹ್ವಾನಿಸಬೇಕು, ಪೂಜಿಸಬೇಕು. ಮತ್ತು ಉತ್ತರ ದಿಕ್ಕಿನಲ್ಲಿ ಸೋಮನನ್ನು, ದಕ್ಷಿಣದಲ್ಲಿ ಮಹಾವಿಷ್ಣುವಿನ ಮೂರ್ತಿಯನ್ನು, ಲಕ್ಷ್ಮೀದೇವಿಯನ್ನು ಸ್ಥಾಪಿಸಬೇಕು. ಪೂಜೆಯಾದ ಬಳಿಕ ಎಡಭಾಗದಲ್ಲಿ ಅಂಬಿಕೆಯನ್ನು, ಮುಂಭಾಗದಲ್ಲಿ ನಂದಿ ಎಂಬ ದೇವಿಯನ್ನು ಸ್ಥಾಪಿಸಬೇಕು.
ಈ ರೀತಿಯಾಗಿ ಶ್ರೀ ವರದಶಂಕರ ವಿಧಿವತ್ತಾಗಿ ಪೂಜೆ ಮುಗಿಸಿ ಪೂಜೆ ಮುಗಿದ ಬಳಿಕ ಕಥಾಶ್ರವಣ ಮಾಡಬೇಕು. ಕೊನೆಗೆ ಗೋಧಿ, ಸಜ್ಜಿಗೆ, ಸಕ್ಕರೆ, ತುಪ್ಪ, ದ್ರಾಕ್ಷಿ ಮೊದಲಾದವುಗಳಿಂದ ಕೂಡಿದ ಮೊದಲ ಪಾಕವನ್ನು ನೈವೇದ್ಯ ಮಾಡಿ ಸಂಪಸ್ತ ಶಿವನ 3 ಭಾಗ ಮಾಡಿ 1 ಭಾಗವನ್ನು ವ್ರತ ಮಾಡಿದವನು ಪತ್ನಿ ಸಹಿತವಾಗಿ ಸ್ವೀಕರಿಸಿ ತನ್ನ ಬಂಧು ಬಾಂಧವರಲ್ಲಿ ಹಂಚಬೇಕು. 2ನೇ ಭಾಗವನ್ನು ಆಚಾರ್ಯನಿಗೆ ಕೊಡಬೇಕು. 3ನೇ ಭಾಗವನ್ನು ಕಥಾಶ್ರವಣವನ್ನು ಬಂದ ಯಾವತ್ತೂ ಜನರಿಗೆ ಹಂಚಬೇಕು. ಬಳಿಕ ಮಹೇಶ್ವರರು ದಕ್ಷಿಣೆಯನ್ನಿಟ್ಟು ಸಂತೋಷಪಡಿಸಬೇಕು. ಸಕಲರಿಗೂ ತಾಂಬೂಲವನ್ನು ಕೊಟ್ಟು ಕಳುಹಿಸಬೇಕೆಂದು ನಾರದರು ರಾವಣನಿಗೆ ಶ್ರೀ ವರದಶಂಕರ ವ್ರತವಿಧಾನವನ್ನು ಹೇಳಿದರು. ಷಣ್ಮುಖನು ಅಗಸ್ತ್ಯನಿಗೆ ಹೇಳುತ್ತಾನೆ. ಕಲಶ ಸ್ತಂಭ ಅಗಸ್ತ್ಯನಿಗೆ ಈ ರೀತಿಯಾಗಿ ಶ್ರೀ ವರದಶಂಕರ ವ್ರತವಿಧಾನವನ್ನು ನಾರದರು ರಾವಣನಿಗೆ ಹೇಳಲಾಗಿ ರಾವಣನು ನಾರದರಿಗೆ ನಮಸ್ಕರಿಸಿ ತಾನು ಸಿದ್ಧಿದಾಯಕವಾದ ಆ ವ್ರತವನ್ನು ಬಹು ಭಕ್ತಿಯಿಂದ ಮಾಡಿ ಸಂಬಳಿಸದ ಶಿವನನ್ನು ಒಲಿಸಿದನು. ಆ ರಾವಣ ವ್ರತಕ್ಕೆ ಮೆಚ್ಚಿ ಶ್ರೀ ಶಂಕರನು ಸಾಯದಂತೆ ಯಕ್ಷ ರಾಕ್ಷಸ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ 10,000 ವರ್ಷ ಚಿರಂಜೀವಿಯಾಗಿರುವಂತೆ ವರಪ್ರದಾನ ಮಾಡಿದನು. ಅಂತ ಅಮೋಘ ವರವನ್ನು ಪಡೆದು ರಾವಣನು ಆ ಸಂತೋಷದ ಸುದ್ದಿಯನ್ನು ತನ್ನ ತಾಯಿಯಾದ ಕೈಕಸಿಯವಳಿಗೆ ಬಂದು ತಿಳಿದನು. ಆ ಬಳಿಕ ವರಪ್ರದಾನದಿಂದ ಗರ್ವಂಧನಾಗಿ ಭೂಲೋಕದಲ್ಲಿ ಎಂದು ತನ್ನ ಸಕಲ ಸೈನ್ಯರೊಡನೆ ಕುಬೇರನ ಅಧಿಪತ್ಯಕ್ಕೊಳಗಾಗಿ ಲಂಕಾ ನಗರವನ್ನು ಮುತ್ತಿಗೆ ಹಾಕಿ ಯುದ್ಧದಲ್ಲಿ ಕುಬೇರನನ್ನು ಸೋಲಿಸಿದನು. ಲಂಕಾ ರಾಜ್ಯ ಸಿಂಹಾಸನವನ್ನು ಆರೋಹಣ ಮಾಡಿದನು. ಸಕಲ ವೈಭವದಿಂದ ಮೆರೆದನು. ಹೀಗೆಂದು ಷಣ್ಮುಖನು ಹೇಳಲಾಗಿ ಅದನ್ನು ಕೇಳಿ ಕುತೂಹಲದಿಂದ ಅಗಸ್ತ್ಯನು ಪುನಃ ಷಣ್ಮುಖನಿಗೆ ಪ್ರಶ್ನೆ ಮಾಡುತ್ತಾನೆ. ಷಣ್ಮುಖ ಸ್ವಾಮಿಯೇ, ರಾವಣನು ಕುಬೇರನನ್ನು ಜಯಿಸಿ ಲಂಕೆಯ ಅರಸನಾದನು. ಆಮೇಲೆ ಮುಂದಾದ ಕಥೆಯನ್ನು ವಿಸ್ತಾರವಾಗಿ ಹೇಳಬೇಕೆಂದನು. ರಾಜ್ಯವನ್ನು ಕಳೆದುಕೊಂಡ ಕುಬೇರನು ದಿಕ್ಕಿಲ್ಲದವನಂತೆ ಭೂಮಿಯಲ್ಲಿ ಸುತ್ತಿದನು. ಅವನಿಗೆ ಎಲ್ಲಿಯೂ ಸುಖ ದೊರೆಯಲಿಲ್ಲ. ಆ ಬಳಿಕ ಕಂಗೆಟ್ಟು ಈ ರೀತಿಯಾಗಿ ಆಲೋಚಿಸಿದನು. ಯಾವ ಪುಣ್ಯ ಕರ್ಮ ಪರಿಪಾಕದಿಂದ ನನಗೆ ಒದಗಿದ ದುಃಖವು ದೂರವಾಗುವುದು, ಅದೇ ನನಗೆ ತಿಳಿಯಲಾಗಿ ದರಿದ್ರನಾದವನು ನನ್ನ ಜಗತ್ತಿನಲ್ಲಿ ಯಾರು ಮಾತನಾಡಿಸದಿದ್ದರೇನು? ನಾನು ಈ ಸಮಯದಲ್ಲಿ ಶರಣಾಗತ ರಕ್ಷಕನಾದ ಶಿವನನ್ನು ಮೊರೆ ಹೊಕ್ಕಲ್ಲಿ ಆ ದಯಾಮಯನು ನನ್ನನ್ನು ತಿರಸ್ಕರಿಸಲಾರನು ಎಂದು ದಿವ್ಯ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಲಂಕಾ ರಾಜ್ಯಕ್ಕಿಂತ ಮಿಗಿಲಾದ ಸಾಮ್ರಾಜ್ಯವನ್ನು ಬೇಡುವೆನೆಂದು ನಿಶ್ಚಯಿಸಿದನು. ಆಗ ಅಗಸ್ತ್ಯನು ಈ ಪ್ರಕಾರವಾಗಿ ಈ ನಿಶ್ಚಯಿಸಿದ ಕುಬೇರನು ಕೈಲಾಸ ಪರ್ವತ ಉಪವಲಯದಲ್ಲಿ ಬಹುಕಾಲ ದಿವಸ ತಪಸ್ಸು ಮಾಡಿದನು. ಆದರೂ ಶಿವನು ಅವನ ಮೇಲೆ ಕೃಪೆಯಾಗಲಿಲ್ಲ. ಚಿದಾಪರತನಾದನು ಹಿಂತಿರುಗಲು ಅವನ ಪುಣ್ಯ ಯೋಗಶ್ರಮದಿಂದ ಅವನಿದ್ದನಿಗೆ ದದೀಚಿ ಎಂಬ ತಪಸ್ಸೋತ್ತಮನು ಬಂದನು. ಅವನನ್ನು ಕಂಡು ಕುಬೇರನು ಉತ್ಸುಕತೆಯಿಂದ ಅವನ ಆತಿಥ್ಯವನ್ನು ಮಾಡಿ ವಂದಿಸಿ ನುತಿಸಿ ಶಿವಭಕ್ತಿ ಶಿರೋಮಣಿಗಳಾದ ತಾವು ಎಲ್ಲಿಂದ ಬಂದಿರೆಂದು ಎಂದು ಕೇಳಿದನು. ಆಗ ಯಾವ ಸ್ಥಳದಿಂದ ಬರುವುದಾಯಿತು? ಅಗಸ್ತ್ಯನು ನನ್ನ ಭಕ್ತಿಯ ನಮ್ರ ಕುಬೇರನು ಕಂಡು ದದೀಚಿಯು ಕುಬೇರನು ಲಂಕಾಧಿಪತಿಯಾದ ರಾವಣನು ಶ್ರೀ ವರದಶಂಕರ ವ್ರತವನ್ನು ನೆರವೇರಿಸಿದ್ದಕ್ಕಾಗಿ ನನ್ನ ಕರೆಯಿದ್ದನು. ನಾನಲ್ಲಿಗೆ ಹೋಗಿ ಆ ವ್ರತವನ್ನು ಪೂರ್ಣ ಮಾಡಿ ನಾನು ಈ ಕೆಲಸಕ್ಕೆ ಬಂದು ನಿನ್ನಲ್ಲಿ ತಪಸ್ಸು ಮಾಡುತ್ತಿರುವ ಎಂದು ಕೇಳಿ ನಿನ್ನ ದರ್ಶನಾರ್ಥವಾಗಿ ಬಂದಿದ್ದೇನೆ. ನೀನಲ್ಲಿ ಶ್ರೀ ತಪಸ್ಸನ್ನು ಮಾಡುತ್ತಿದ್ದೇ ಉದ್ದೇಶವೇನೆಂದು ಕೇಳಿದನು. ಆಗ ಕುಬೇರ ತಪಸ್ಸೋತ್ತಮನ ದರ್ಶನದಿಂದ ಧನ್ಯನಾದನು. ಇಂದಿಗೆ ಪಾಪ ಪರಿಹಾರವಾದಂತಾಯಿತು, ತಪಸ್ಸಿದ್ಧಿಯಾದಂತಾಯಿತು. ಸ್ವಾಮಿ, ನಾನು ಈ ಮೊದಲು ಬ್ರಹ್ಮದೇವನಿಂದ ವರವನ್ನು ಪಡೆದು ಲಂಕಾ ರಾಜ್ಯಕ್ಕೆ ವೈಭವವಾದ ಕಲ ಪಡೆಯುತ್ತಿದ್ದೆನು. ನನ್ನ ಸಂಪತ್ತನ್ನು ನೋಡಿ ಸಹಿಸದೆ ಪಾತಾಳವಾಸಿಯಾದ ರಾವಣನು ನನ್ನನ್ನು ಯುದ್ಧದಲ್ಲಿ ಸೋಲಿಸಿ ನನ್ನ ಸಾಮ್ರಾಜ್ಯವನ್ನು ತನ್ನ ಸ್ವಾಧೀನಪಡಿಸಿಕೊಂಡನು. ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿ ಮಾಡಿದನು. ದಯಾಮಯನಾದ ದದೀಚಿಯು ಅಂದಿನಿಂದ ನಾನು ನಿರ್ಗತಿಕನಾಗಿ ಅತ್ತಿತ್ತ ಹರಿದು ಬೇಸತ್ತು ಕೈಲಾಸ ಪರ್ವತಕ್ಕೆ ಬಂದು ಶಿವನನ್ನು ಮೆಚ್ಚಿಸಿ ಲಂಕಾ ರಾಜ್ಯಕ್ಕಿಂತ ಮಿಗಿಲಾದ ಸಂಪತ್ತನ್ನು ಪಡೆಯಬೇಕೆಂದು ಸಂಬರ್ಧದಾಶಿವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತಿದ್ದೇನೆ. ಆದರೂ ನನ್ನ ಮೇಲೆ ಶಿವನ ಕೃಪೆಯಾಗಲಿಲ್ಲ. ದದೀಚಿಯು ಮಹಾಮುನಿ ಹೇಳಿ ರಾವಣನು ಅಷ್ಟು ಬೇಗನೆ ಶಿವಕೃಪೆಗೆ ಪಾತ್ರನಾಗಿ ಐಶ್ವರ್ಯವನ್ನು ಹೇಗೆ ಪಡೆದನು, ಅದಕ್ಕಾಗಿ ಅವನು ಏನು ಮಾಡಿದನೆಂಬುದನ್ನು ಹೇಳಿದನು.
ಕುಬೇರನು ರಾವಣನು ಶ್ರೀ ನಾರದ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ಶ್ರೀ ವರದಶಂಕರ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಶಿವನನ್ನು ಮೆಚ್ಚಿಸಿ ಅವನ ಲೋಕದಲ್ಲಿ ಅಂಜಿಕೆಯನ್ನಾಗಿರುವಂತೆ ವರವನ್ನು ಪಡೆದಿದ್ದನಲ್ಲದೆ ಸಾಮ್ರಾಜ್ಯವನ್ನು ದೊರೆಯುವುದನು. ಅಂದಿನಿಂದ ತಿಂಗಳಿಗೊಮ್ಮೆ ಶ್ರೀ ವರದಶಂಕರ ವ್ರತವನ್ನು ಆಚರಿಸುತ್ತಿದ್ದಾನೆ. ದೈತ್ಯು ಕುಬೇರನಿಗೆ ಹೇಳುತ್ತಾ ನೀನು ಆ ವ್ರತವನ್ನು ಮಾಡಿ ಭಾಗ್ಯಶಾಲಿಯಾಗಿ ಎಂದು ಉಪದೇಶಿಸಿದರು. ಆಗ ಅಗಸ್ತ್ಯನು ಈ ಪ್ರಕಾರವಾಗಿ ದೈತ್ಯು ಕುಬೇರನಿಗೆ ಶ್ರೀ ವರದಶಂಕರ ವ್ರತವನ್ನು ಆಚರಿಸಬೇಕೆಂದು ಹೇಳಿ ಆತನ ವ್ರತದ ವಿಧಾನವನ್ನು ತಿಳಿಸಿ ಹೊರಟು ಹೋದನು. ಆ ಬಳಿಕ ಕುಬೇರನು ಭಕ್ತಿಯಿಂದ ಪೂರ್ಣ ಹೃದಯನ್ನಾಗಿ ಶ್ರೀ ವರದಶಂಕರನ ವ್ರತವನ್ನು ಮಾಡಿದನು. ಅದರಿಂದ ಸಂತುಷ್ಟನಾದ ಶ್ರೀ ವರದಶಂಕರನು ಪ್ರಸನ್ನನಾಗಿ ಶ್ರೀ ವತ್ಸ ಕುಬೇರ, ನಿನ್ನ ವ್ರತನಿಷ್ಠೆಗೆ ಒಲಿದು ಪ್ರಸನ್ನನಾಗಿದ್ದೇನೆ. ಅಗೋ ಉತ್ತರ ದಿಕ್ಕಿನಲ್ಲಿ ನಿನಗಾಗಿ ಅಲಕ ಎಂಬ ಪಟ್ಟಣವು ನಿರ್ಮಿತವಾಗಿದೆ. ನೀನು ಅಲ್ಲಿ ಸಾಮ್ರಾಜ್ಯವನ್ನಿಟ್ಟೇರಿ ದಿಶಾಧಿಪತಿಯಾಗಿ ಯಕ್ಷರಾಜನಿಗೆ ಒಡೆಯನಾಗಿ ನವನಿಧಿಗಳಿಗೆ ಸ್ವಾಮಿಯಾಗಿ ಅಜರವಾಗಿ ಚಿರಕಾಲ ದಿವ್ಯ ಭೋಗಿಯಾಗಿ ಸಕಲ ಲಂಕಾ ರಾಜ್ಯಕ್ಕೆ ಮಿಗಿಲಾದ ಸಂಪತ್ತನ್ನು ನಿನಗೆ ದಯಪಾಲಿಸಿದ್ದೇನೆ. ನೀನು ಇನ್ನು ಮೇಲೆ ದೇವ ದಾನವ ಮಾನವರನ್ನು ನಿನ್ನನ್ನು ಗೆಲ್ಲಲಾರರು ಎಂದು ವರಪ್ರದಾನ ಮಾಡಿ ಶಿವನ ನಿಂತಲ್ಲಿ ಅಂತರ್ಧಾನ. ಅಗಸ್ತ್ಯನು ಅಂದಿನಿಂದ ಇಂದಿನವರೆಗೆ ಧನಾಧ್ಯಕ್ಷನಾಗಿಯೂ ನವನಿಧಿಗಳಿಗೆ ಸಕಲ ಭೋಗ ಭಾಗ್ಯಶಾಲಿಯಾಗಿಯೂ ಯೋಗಾನಿಷ್ಠನಿಗೆ ಜಗದಾಧಿಪತಿಯಾಗಿಯೂ ನೆರೆದ ಇಷ್ಟೆಲ್ಲ ಐಶ್ವರ್ಯವನ್ನು ಅವನಿಗೆ ಶ್ರೀ ವರದಶಂಕರನು ವ್ರತಾಚರಣೆಯಿಂದ ಪ್ರಾಪ್ತವಾಯಿತು. ಆದ್ದರಿಂದ ಮುನಿಸೋತ್ತಮ ನಾರದರು ಅಗಸ್ತ್ಯನಿಗೆ ಭೂಲೋಕದಲ್ಲಿ ಯಾರು ಭಕ್ತಿಯಿಂದ ವ್ರತವನ್ನು ಆಚರಿಸಲು ಅವರು ಇಹಪರ ಭೋಗ ಭಾಗ್ಯಶಾಲಿಗಳನ್ನು ಪಡೆದು ಧನ್ಯರಾಗುವರು ಎಂಬರಿಗೆ ಭವಿಷ್ಯೋತ್ ಪುರಾಣ ಕಂಡೆ ಶ್ರೀ ವರದಶಂಕರನ ವ್ರತಕಥಾ ಮಹಿಮ ನಿರೂಪಣ ದ್ವಿತೀಯಾಧ್ಯಾಯ ಸಮಾಪ್ತಿ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ಶ್ರೀಮದ್ ಗುರು ಪಂಚಾಕ್ಷರ ಮಹಾರಾಜ್ ಕಿ ಜೈ. ಶ್ರೀಮದ್ ವರದಶಂಕರ ಮಹಾರಾಜ್ ಕಿ ಜೈ. ಜೈ ಮಂಗಲಂ ಜೈ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ನಿಮಗೆಲ್ಲ ಯಾವುದಾದ್ರೂ ಒಂದು ಕಾರಣಕ್ಕೆ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಒಳ್ಳೆಯದಾಗಲಿ ಅಂತ ಕೇಳ್ತಾ ಮತ್ತೆ ಸಿಗೋಣ.